ಆದರೆ 19ರಲ್ಲಿ ನಡೆದಿರೋ ಚುನಾವಣೆ ಅವತ್ತು ಪ್ರತಾಪ್ ಸಿಂಹ ಅವರ ಅಭ್ಯರ್ಥಿ ನಾವು ಮತ್ತೆ ಕಾಂಗ್ರೆಸ್ನವರು ವ್ಯಕ್ತಿಯಾಗಿ ನಮಗೆ ಮಂಡ್ಯದಲ್ಲಿ ಕಾಂಗ್ರೆಸ್ನವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಅಭ್ಯರ್ಥಿಯಾದಾಗ ಏನು ಬೆಲೆ ಚೂರಿ ಆಗ್ತಿದ್ರು ಅದನ್ನ ಅರ್ಥಂತ ಮೈಸೂರು ಜಿಲ್ಲೆಯ ಬಹುತೇಕ ನಮ್ಮ ಕಾರ್ಯಕರ್ತರು ಅವತ್ತು ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆ ತನಕ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತವನ್ನು ಕೊಟ್ಟಿದ್ದಾರೆ ಹಿಂದಿನ ಸಾಲಿನಲ್ಲಿ. ಅದಕ್ಕೆ ಮಂಡ್ಯದಲ್ಲಿ ನಮ್ಗೇನು ಬೆಲೆ ಚೂರಿಯನ್ನ ಅಂತಂದ್ರು ಇದೇ ಪರಿವರ್ತನೆ ಮೈಸೂರಿನಲ್ಲಿ ಆಗುತ್ತೆ ಅಂತೇಳಿ ನಾನು ಅವತ್ತು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಇಲ್ಲಿವರೆಗೆ ಅಭ್ಯರ್ಥಿಯಾದಂಥವರು ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿಯವರ ಸಹಕಾರದಿಂದ ಅವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಾರೆ. ಆದರೆ ಈ ಬಾರಿ ಒಂದು ವಿಶೇಷ, ಇವತ್ತು ನರೇಂದ್ರ ಮೋದಿಯವರು ಸನ್ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರು ಸಾಹೇಬರು ಮತ್ತೆ ಯಡಿಯೂರಪ್ಪನವರು ಮತ್ತೆ ಕುಮಾರಣ್ಣವರು ಎಲ್ಲ ಮುಖಂಡರುಗಳು ಸೇರಿ ಮೈಸೂರಿಗೆ ಕೊಡುಗೆಯನ್ನು ಕೊಟ್ಟಂಥವ್ರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತು ಗೌರವಾನ್ವಿತ ಆ ಕುಟುಂಬದವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ರಾಜಕೀಯ ಪಕ್ಷ ಯಾವ ಅಧಿಕಾರ ನಿಂತು ನೀರಲ್ಲ. ಆದರೆ ಹಿಂದೆ ಏನು 18ರಲ್ಲಿ ಮಡಿಕೇರಿನಲ್ಲಿ ಫ್ಲಡ್ ಆಯಿತು, ಅವತ್ತು ನನ್ನ ನಾಯಕರಾದಂಥ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತೆ ಪ್ರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ, ಚಾಮರಾಜ ಈ ಏನು ಭಾಗಗಳಿದ್ದಾವೆ ಇವೆಲ್ಲವೂ ಕೂಡ ಅಸೆಂಬ್ಲಿನಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 1ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ, 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಈ ಬಾರಿ ಚುನಾವಣೆ ಬಹುಶಃ ನಾನು ಅನ್ಕೊಂಡಿದ್ದೆ ಕಾಂಗ್ರೆಸ್ನವರು ಮೋಸ್ಟ್ಲಿ ಅಭ್ಯರ್ಥಿಯನ್ನು ಹಾಕೊಳ್ಳ ಅಂತ ಅನ್ಕೊಂಡಿದ್ದೆ. ಯಾಕೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಈ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ 2 ಬಾರಿ ಆಗಿರೋದು ನಮ್ಗೆ ಸಂತೋಷ. ಹಿರಿಯರು ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರೋದು ಸಂತೋಷ. ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಪ್ರತಿಯೊಬ್ಬ ಮನುಷ್ಯನ ಮೇಲೆ 1 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ನಮ್ಮ ಜೆಡಿಎಸ್ ಈ 2ರಿಂದ ಅಭ್ಯರ್ಥಿಯನ್ನ ಮಾಡಿರ್ತಕ್ಕಂಥ ಕುಟುಂಬ ತಮ್ಮ ಮನೆಯ ಬಂಗಾರವನ್ನ ಈ ನಾಡಿನ ಜನಕ್ಕೋಸ್ಕರ ಬಾಂಬೆಯಲ್ಲಿ ಮಾರಾಟವನ್ನ ಮಾಡಿ ತಮ್ಮ ಮನೆಯ ಮೇಲೆ ಸಾಲವನ್ನ ಮಾಡಿಕೊಂಡಂತ ಕುಟುಂಬದವ್ರನ್ನ ಇಲ್ಲಿ ಅಭ್ಯರ್ಥಿಯನ್ನ ಮಾಡಿದ್ದೇವೆ. ಅದರಿಂದ ಯಾರಿಗೆ ಮತವನ್ನ ಕೊಡಬೇಕು ಜನ ನಿರ್ಧಾರ ಮಾಡ್ತಾರೆ. ಆದ್ರೆ ಪೂಜ್ಯರಲ್ಲಿ ನಾನು ಮನವಿ ಮಾಡುವಂಥದ್ದು, ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಒಂದು ಚಿಹ್ನೆ ಇತ್ತು, ಈ ದೇಶದ ರೈತರಿಗೋಸ್ಕರ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಜನರ ಮಧ್ಯದಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ನಾಯಕರಾದಂಥ ಕುಮಾರಣ್ಣರವರ ಕಾರ್ಯಕರ್ತರ ಆಶೀರ್ವಾದ ಇದೆ ನಿಮ್ಗೆ ಈ ಸಾರಿ ಈ ಜಿಲ್ಲೆನಲ್ಲಿ. ಜೊತೆಗೆ 10 ವರ್ಷಗಳ ಕಾಲ ನಿಮ್ಮದೇ ಪಾರ್ಟಿಯ ಸಂಸದರಾದಂಥ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ 10 ಜನಪರ ಕೆಲಸ, ಕೇಂದ್ರದ ಅನೇಕ ಯೋಜನೆಗಳನ್ನು ತಂದಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೂಡ ನಿಮಗೆ ಜೊತೆನಲ್ಲಿದ್ದಾವೆ. ಇದ್ರ ಜೊತೆನಲ್ಲಿ
ಫ್ಲಡ್ ಆದಂತ ಸಂದರ್ಭದಲ್ಲಿ ಕುಮಾರಣ್ಣವರು ಮಡಿಕೇರಿಗೆ ಮಾಡಿರ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಜನ ಮರೆಯಲ್ಲ. ಎಲ್ಲರ ಸಹಕಾರದಿಂದ ನಿಮ್ಮದೇ ಒಂದು, ನಾನು ಆಗ್ಲೇ ಹೇಳಿದೆ, ಇಲ್ಲಿವರೆಗೆ ಅಭ್ಯರ್ಥಿ ಆಗಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಅಥವಾ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರವರ ಚಿಹ್ನೆ. ಆದ್ರೆ ನಿಮಗೆ ನಿಮ್ಮದೇ ಆದಂತ ಒಂದು, ಈ ರಾಜ್ಯಕ್ಕೆ, ಈ ಮೈಸೂರು ಜಿಲ್ಲೆಗೆ, ಈ ಮಂಡ್ಯಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಜನರು ಮರೆಯುವಂತವರಲ್ಲ. ಆದ್ರಿಂದ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಈ ಜಿಲ್ಲೆಯ, ಎರಡೂ ಜಿಲ್ಲೆಯ ಜನ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಯಾವುದೇ ಸಂದೇಹವನ್ನ ಇಟ್ಕೋಬೇಡಿ. ನಾನಿರ್ಬೋದು, ನಮ್ಮ ಎಲ್ಲ ಇರ್ತಕ್ಕಂಥ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಪ್ರಮುಖರು ಇರ್ಬೋದು, ಮತ್ತೆ ಪ್ರತಾಪ್ ಸಿಂಹ ಅವರು ಕೂಡ ಇರ್ಬೋದು, ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಮಗೆ ರಾಷ್ಟ್ರದಲ್ಲಿ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ರಾಜ್ಯದಲ್ಲಿ ನನ್ನ ನಾಯಕರಾದಂಥ ಕುಮಾರಣ್ಣರವ್ರನ್ನ ಕೈ ಬಲಪಡಿಸ್ಕೋಸ್ಕರ ಇವತ್ತು ನಿಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಕುಟುಂಬ ಈ ರಾಜ್ಯಕ್ಕೆ, ಈ ಮೈಸೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದರೂ ಕೂಡ ನೀವು ಅವೆಲ್ಲವನ್ನ ತ್ಯಜಿಸಿ ರಾಷ್ಟ್ರದ ನಾಯಕರು ನನ್ನ ಹೆಸರನ್ನ ತೀರ್ಮಾನ ಮಾಡಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಒಪ್ಕೊಂಡು ನೀವು ಅಭ್ಯರ್ಥಿಯಾಗಿರೋದಕ್ಕೆ ನಾವೆಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಿಮಗೆ ಯಾವುದೇ ರೀತಿಯಲ್ಲಿ ಲೋಪ ಬರದೇ ಇರೋ ರೀತಿ ನಾವೆಲ್ಲರೂ ಒಟ್ಟಾರೆ ಇಡೀ ಜಿಲ್ಲೆ, ಎರಡೂ ಜಿಲ್ಲೆನಲ್ಲಿ ಕೆಲಸ ಮಾಡಿ, ಈಗಾಗಲೇ ನಮ್ಮ ನಾಯಕರ ಸೂಚನೆ ಇದೆ, ನೀವು ಬರ್ದೇ ಇದ್ರು ಕೂಡ ನಾವು ಮಾಡ್ತಿದ್ವಿ. ಆದರೆ ನೀವು ಬರ್ತೀವಿ ಎಂದಾಗ ನಾವು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಶುಭವನ್ನು ಕೋರಿ, ಚುನಾವಣೆ ಈಗಾಗಲೇ ಜನರ ಮನಸ್ಸಲ್ಲಿ ಉಳಿದಿದೆ, ಆದರೆ ಅಧಿಕೃತವಾಗಿ ನಿಮ್ಮನ್ನ ಜನ ಗುರುತಿಸ್ಬೇಕು ಅನ್ನೋದೊಂದೇ ಬಾಕಿ ಇರ್ತಕ್ಕಂಥದ್ದು. ನಿಮ್ಗೆ ಒಳ್ಳೇದಾಗಿ. ಆದರೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಮಹಾರಾಜರು, ನಾನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಮಹಾರಾಜರು ಅವ್ರದೇ ಆದಂತ ಗೌರವ ಇದೆ, ಅವ್ರು ಯಾಕೆ ಚುನಾವಣೆಗೆ ಬಂದು ಜನ ಎಲ್ಲರೂ ಅವ್ರ ಕೈ ಮುಗಿತಾರೆ, ಅವ್ರು ಯಾಕೆ ಜನಕ್ಕೆ ಬಂದು ಕೈ ಮುಗಿತಾರೆ? ಆದರೆ ಅದೆಲ್ಲವನ್ನ ಮರೆತು ಸಾಮಾನ್ಯ ಜನರಿಗೆ ಆಗ್ಬೇಕಾಗಿರ್ತಕ್ಕಂತಹ ಕಾನೂನು ಬದಲಾವಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಲೋಕಸಭಾ ಕೇಂದ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯ ಜವಾಬ್ದಾರಿ, ಲೋಕಸಭಾ ಸದಸ್ಯನ ಜವಾಬ್ದಾರಿ, ರಾಜ್ಯದಲ್ಲಿ ಶಾಸಕನ ಜವಾಬ್ದಾರಿ. ಅದನ್ನ ಅರಿಬೇಕು. ಅದನ್ನ ಅರಿತು ನನ್ನ ಜನರಿಗೆ ಮತ್ತೊಮ್ಮೆ ನಾನು ಅದನ್ನ ಬದಲಾವಣೆಯನ್ನ ತರಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ನೀವು ಒಪ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ನಾನು ಕೂಡ ಒಬ್ಬ ಅನ್ನುವಂತ ಏನು ತೀರ್ಮಾನಕ್ಕೆ ಬಂದಿದ್ದೀರಿ, ನಿಮ್ಗೆ ನನ್ನ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ, ನೀವೆಲ್ಲರೂ ಇಲ್ಲಿ ನಿಮ್ಮೆಲ್ಲರಿಗೂ ನಾಳೆಯಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ಇರ್ತವೆ. ಇದ್ರ ಜೊತೆಗೆ ಒಂದು 8 ರಿಂದ 10 ಗಂಟೆ ಈ ಎರಡೂ ಪಕ್ಷದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಗೆ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂತ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ ಅನ್ನುವಂತ ಮಾತು ಹೇಳಿ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಿಮ್ಗೆ ಅಭಿನಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.